Let's turn to Psalm 91. ಕೀರ್ತನೆ 91ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. Psalm 91 ಕೀರ್ತನೆ and verse 14 to 16. 14ರಿಂದ 16ರವರೆಗೆ. Psalm 91 is a very wonderful psalm. ಇದು ಒಂದು ಅದ್ಭುತವಾದ ಕೀರ್ತನೆಯಾಗಿದೆ. And it speaks about the Lord's protection upon his people. ದೇವರ ರಕ್ಷಣೆ ಆತನ ಜನರ ಮೇಲೆ ಇರೋದ್ರ ವಿಷಯವಾಗಿ ತಿಳಿಸುತ್ತಿದೆ. That's something which we all need as we approach the end of time. ನಾವು ಈ ಕಡೆ ದಿವಸಗಳನ್ನು ಮುಂದೆ ನೋಡುವಾಗ ಅದರ ಅವಶ್ಯಕತೆ ಬಹಳವಾಗಿರೋದನ್ನು ನೋಡ್ತೀವಿ. It says here in verse, the number of promises in those last 3 verses. ಕಡೆಯ 3 ವಚನಗಳಲ್ಲಿ ನೋಡ್ಕೊಳ್ಳೋಣ. Here are the promises there. First of all, he says, I will deliver him. Verse 14 of Psalm 91. 14ನೇ ವಚನದಲ್ಲಿ ಹೇಳುತ್ತೆ, ನಾನು ಅವನನ್ನು ರಕ್ಷಿಸುವೆನು ಅಂತ. And then it says, I will set him on high. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಅವನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. I will set him on high. ಅವನನ್ನು ಉದ್ಧರಿಸುವೆನು. And then I will answer him. ಆತನ ಮೊರೆ ಇಡುವಾಗ ಅವನಿಗೆ ಉತ್ತರವನ್ನು ದಯಪಾಲಿಸುವೆನು ಅಂತ. I'll be with him in trouble. ಅವನ ಕಷ್ಟಗಳಲ್ಲಿ ನಾನು ಜೊತೆಲಿ ಇರ್ತೀನಿ ಅಂತ. I will rescue him. ಅವನನ್ನು ಕಾಪಾಡುವೆನು. I will honor him. ಅವನನ್ನು ಘನಪಡಿಸುವೆನು. And I will satisfy him. ಅವನನ್ನು ತೃಪ್ತಿಪಡಿಸುವೆನು. And I will let him see my salvation. ಅವನು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ನನಗೆ. Those are some tremendous promises if we can experience them. ಈ ಒಂದು ಕೆಲವು ಅದ್ಭುತ ವಾಗ್ದಾನಗಳನ್ನು ನಾವು ಅನುಭವಿಸುವಂಥವರಾಗಿದ್ದೇವೆ. And there are certain conditions mentioned here. ಇಲ್ಲಿ ಕೆಲವು ನಿಯಮಗಳನ್ನು ತಿಳಿಸಿದ್ದಾರೆ, ಕಾಯ್ದೆಗಳನ್ನು. First of all, ಮೊದಲನೇದು, because he has loved me. ಯಾಕೆಂದರೆ ಆತನು ನನ್ನನ್ನು ಪ್ರೀತಿಸುವನು ಅದರಿಂದ ಅಂತ ಹೇಳಿದೆ. In verse 15 it says he'll call upon me. 15ನೇ ವಚನದಲ್ಲಿ ನೋಡ್ತೀವಿ, ಆತನು ನನ್ನನ್ನು ಮೊರೆ ಇಡುವನು ಅಂತ ಹೇಳಿದೆ. He will call on me. ಮೊರೆ ಇಡುವೆನು. And then the last part of verse 14, he has known my name. ಇಲ್ಲಿ 14ನೇ ವಚನದ ಕಡೆಯ ಭಾಗ ಹೇಳುತ್ತೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅಂತ ಹೇಳುತ್ತೆ. So let's just look at those 3 things. ಈ 3 ವಿಷಯಗಳನ್ನು ನಾವು ಗಮನಿಸೋಣ. What it means to love the Lord. ನಾವು ಏನು ನೋಡಿದ್ವಿ, ಮೊದಲು ಅದನ್ನು ಪ್ರೀತಿಸ್ತಾನೆ, to know his name, ಆತನ ನಾಮವನ್ನು ಅರಿತನಾಗಿರುತ್ತಾನೆ, and to call or to pray to him. ಆತನನ್ನು ಮೊರೆ ಇಟ್ಟು ಪ್ರಾರ್ಥಿಸ್ತಾನೆ ಅಂತ ನೋಡ್ತೀವಿ. And if we do these things, ಈ ಕೆಲವು ಸಂಗತಿಗಳನ್ನು ನಾವು ಅನುಸರಿಸಿದ್ರೆ, these things we can experience in our life. ಈ ಉಳಿದ ವಾಗ್ದಾನಗಳನ್ನು ನಾವು ಅನುಭವಿಸ್ತೀವಿ ನಮ್ಮ ಜೀವಿತದಲ್ಲಿ. He will deliver us from all types of problems. ಎಲ್ಲ ಕಷ್ಟಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. He will set us on high over sin and the devil. ನಮ್ಮ ವಿರೋಧಿ ಸೈತಾನನ ಮೇಲೆ ಉದ್ಧರಿಸ್ತಾನೆ ನಮ್ಮನ್ನು. He will answer us. ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. And he will be with us in trouble. ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆಯಲ್ಲಿರ್ತಾನೆ. Rescue us. ನಮ್ಮನ್ನು ಕಾಪಾಡ್ತಾನೆ. Honor us. ನಮ್ಮನ್ನು ಘನಪಡಿಸ್ತಾನೆ. Satisfy us. ನಮ್ಮನ್ನು ತೃಪ್ತಿಪಡಿಸ್ತಾನೆ. And show us his salvation. ಆತನ ರಕ್ಷಣೆಯನ್ನು ನಮಗೆ ತೋರಿಸ್ತಾನೆ ಅಂತ ನೋಡ್ತೀವಿ. The first commandment that Jesus said was to love God with all our hearts. ಮೊದಲ ಒಂದು ನಿಯಮ, ಕಾಯ್ದೆ ಯೇಸು ಹೇಳಿದ್ದು, ನಾವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. And that's why that's the first thing mentioned here. ಅದರಿಂದ ಇಲ್ಲಿ ಕೂಡ ಮೊದಲನೇ ವಿಷಯವಾಗಿ ಅದೇ ತಿಳಿಸಿದೆ. Now even though that was the first commandment, ಅದು ಮೊದಲ ಕಾಯ್ದೆಯಾಗಿದ್ರೂ nobody in the Old Testament could keep it. ಹಳೆ ಒಡಂಬಡಿಕೆಯಲ್ಲಿ ಯಾರು ಅದನ್ನು ಅನುಸರಿಸಲಿಕ್ಕೆ ಆಗಿಲ್ಲ. They only kept the laws. ಅವರು ಕೆಲವು ನಿಯಮಗಳನ್ನು ಮಾತ್ರ ಅನುಸರಿಸಿದರು. You can keep God's commandments for various reasons. ನೀವು ಬಹಳಷ್ಟು ಕಾರಣಗಳಿಂದ ನೀವು ಆ ಕಾಯ್ದೆಗಳನ್ನು ಅನುಸರಿಸಬಹುದು. See, nowadays many people are taught to give God money so that God will bless them. ಇಂದಿನ ದಿವಸಗಳಲ್ಲಿ ನೋಡ್ತೇವೆ, ಕೆಲವರು ಸಾರೋದು, ನೀವು ದೇವರಿಗೆ ಹಣ ಕೊಡಿ, ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ. So that is like a business transaction with God. ಅದು ಒಂದು ವ್ಯವಹಾರದಂತೆ ದೇವರ ಜೊತೆ ಮಾಡೋದು. They may be obeying a commandment, but they are not doing it out of love. ಅವರು ಒಂದು ಕಾಯ್ದೆಯನ್ನು ಅನುಸರಿಸುತ್ತಾ ಇರಬಹುದು, ಆದರೆ ಅದು ಪ್ರೀತಿಯಿಂದಲ್ಲ. We may keep a commandment because
we are being troubled in our conscience. ನಾವು ಯಾಕೆ ಈ ಕಾಯ್ದೆಯನ್ನು ಅನುಸರಿಸ್ತೀವಿ ಅಂದರೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಸ್ವಲ್ಪ ಚುಚ್ಚಾಗುತ್ತೆ ಅದರಿಂದ. Or we may keep a commandment because we may lose our testimony if we don't keep the commandment. ನಾವು ನಮ್ಮ ಸಾಕ್ಷಿಯನ್ನು ಕಳ್ಕೊಳ್ಳೋದ್ರಿಂದ ನಾವು ನಮ್ಮ ಕಾಯ್ದೆಗಳನ್ನು ಕಾಪಾಡ್ಕೊಳ್ಬೋದು. So there are many reasons why we can avoid sin. ಪಾಪವನ್ನು ತಡೆಯೋದಕ್ಕೆ ಈ ಥರ ಕೆಲವು ಕಾರಣಗಳಿರುತ್ತೆ. And if you avoid sin, it's good. ನೀವು ಪಾಪವನ್ನು ತಡೆದ್ರೆ ಅದು ಒಳ್ಳೆಯದು. But if you avoid sin for the wrong reasons, you will never become spiritual. ನೀವು ತಪ್ಪು ಕಾರಣಗಳಿಗಾಗಿ ಆ ಪಾಪವನ್ನು ನೀವು ತಡೆದ್ರೆ ಅದು ಪ್ರಯೋಜನವಾಗೋದಿಲ್ಲ. If I avoid sin because other people may catch me, it's good, but it's not the good right reason. ನಾವು ಪಾಪವನ್ನು ತಡೆಯೋದು ಬೇರೆಯವರಿಂದ ಹಿಡಿಯಲ್ಪಡ್ತೀವಿ ನೋಡಲ್ಪಡ್ತೀವಿ ಅಂತ ತಡೆದ್ರೆ ಅದು ಒಳ್ಳೆಯದು, ಆದರೆ ಅದು ಒಳ್ಳೆಯ ಪ್ರಯೋಜನ ಆಗೋದಿಲ್ಲ. Many of God's people avoid sin, but for the wrong reasons. ಬಹಳಷ್ಟು ದೇವ ಜನರು ಪಾಪವನ್ನು ತಡಿತಾರೆ ಕೆಲವು ತಪ್ಪು ಕಾರಣಗಳಿಗಾಗಿ. If I avoid sin because I want God to use me, ನಾನು ಪಾಪವನ್ನು ತಡಿತೀನಿ ಯಾಕೆ ಅಂದರೆ ದೇವರು ನನ್ನನ್ನು ಉಪಯೋಗಿಸಬೇಕು ಅಂತ. that is also a wrong reason. ಅದು ಕೂಡ ತಪ್ಪು ಕಾರಣ. In the Old Testament, many people avoided sin for the wrong reasons. ಈ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಬಹಳಷ್ಟು ಜನರು ಪಾಪವನ್ನು ತಡೆದ್ರು ಯಾಕೆ ಅಂದರೆ ಬಹಳಷ್ಟು ತಪ್ಪು ಕಾರಣಗಳಿಗಾಗಿ. We can think we are spiritual because we avoid sin. ನಾವು ಆತ್ಮಿಕರು ಅಂತ ಅನ್ಕೊಳ್ಬಹುದು ಯಾಕೆ ಅಂದರೆ ನಾವು ಪಾಪವನ್ನು ತಡೆಯೋದ್ರಿಂದ. But if we avoid sin for the wrong reason, we are still in the old covenant. ನಾವು ತಪ್ಪು ಕಾರಣಗಳಿಗಾಗಿ ಈ ಪಾಪವನ್ನು ತಡೆದ್ರೆ ನಾವು ಇನ್ನೂ ಹಳೆ ಒಡಂಬಡಿಕೆಯಲ್ಲಿ ಇದ್ದೀವಿ ಅಂತ ಅರ್ಥ. If we avoid sin for the wrong reason, we are still under the old covenant. ನಾವು ತಪ್ಪು ಕಾರಣಗಳಿಗಾಗಿ ನಾವು ಪಾಪವನ್ನು ತಡೆದ್ರೆ ಅದು ತೋರಿಸುತ್ತೆ ನಾವು ಹಳೆ ಒಡಂಬಡಿಕೆಯಲ್ಲಿ ಇದ್ದೀವಿ ಅಂತ. What is the right reason for keeping God's commandments? ದೇವರ ಕಾಯ್ದೆಗಳನ್ನು ಅನುಸರಿಸುವುದಕ್ಕೆ ಯಾವುದು ಒಳ್ಳೆಯ ಕಾರಣವಾಗಿದೆ? We read in John's Gospel chapter 14. ಯೋಹನ 14ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೀವಿ. Verse 15, if you love me, keep my commandments. 15ನೇ ವಚನ, ನನ್ನನ್ನು ಪ್ರೀತಿಸಿದ್ರೆ ನೀವು ನನ್ನ ಕಾಯ್ದೆಯನ್ನು ಅನುಸರಿಸಿರಿ ಅಂತ ಹೇಳ್ತಾರೆ. That is the only right reason for keeping God's commandments. ಅದು ಒಂದೇ ಸರಿಯಾದ ಕಾರಣವಾಗಿದೆ ಪಾಪವನ್ನು ತಡಿಲಿಕ್ಕೆ. If we keep God's commandments for any other reason, we are still under the law. ನಾವು ಯಾವುದೇ ಬೇರೆ ಕಾರಣಗಳಿಗಾಗಿ ಪಾಪವನ್ನು ತಡೆದ್ರೆ ನಾವು ಧರ್ಮಶಾಸ್ತ್ರದ ಕೆಳಗಿದ್ದೀವಿ ಅಂತ ಅರ್ಥ. Many Christians fool themselves that they are spiritual just because they live a good life. ಬಹಳಷ್ಟು ದೇವಜನರು ಪಾಪವನ್ನು ತಡೆಯೋದ್ರಿಂದ ನಾವು ಆತ್ಮಿಕರು ಅಂತ ಅನ್ಕೊಳ್ತಾರೆ. You know, in the last day when we stand before the Lord, ನಾವು ಕಡೆಯ ದಿವಸದಲ್ಲಿ ಕರ್ತನ ಮುಂದೆ ನಿಂತ್ಕೊಂಡಾಗ the Lord is not going to see what we did. ದೇವರು ನಾವು ಏನು ಮಾಡಿದ್ದೀವಿ ಅಂತ ನೋಡಲ್ಲ. As I was saying, if we don't obey the commandments because we love the Lord, that is the wrong reason. ನಾವು ಕರ್ತನನ್ನ ಪ್ರೀತಿಸೋದ್ರಿಂದ ಆತನ ಆಜ್ಞೆಗಳನ್ನು ಪರಿಪಾಲಿಸಿಲ್ಲ ಅಂದರೆ ಅದು ತಪ್ಪಾಗುತ್ತೆ. If I keep the commandments because I want to get a blessing, ನನಗೆ ಆಶೀರ್ವಾದ ಸಿಗಬೇಕು ಅಂತ ನಾವು ಆಜ್ಞೆಗಳನ್ನು ಅನುಸರಿಸ್ತೀನಿ. or if I keep the commandments because I want to have a good testimony, ನನಗೆ ಒಳ್ಳೆಯ ಸಾಕ್ಷಿ ಇರಬೇಕು ಅಂತ ದೇವರ ಆಜ್ಞೆಯನ್ನು ಅನುಸರಿಸ್ತೀನಿ. if I keep the commandments because I want God to use me, ನಾನು ದೇವರ ಆಜ್ಞೆಗಳನ್ನು ಕಾಪಾಡ್ತೀನಿ ಯಾಕೆ ಅಂದರೆ ನಾನು ದೇವರಿಂದ ಉಪಯೋಗಿಸಲ್ಪಡಬೇಕು ಅಂತ. if I keep the commandments because I want God to bless me or reward me in some way, ನನಗೆ ದೇವರು ಯಾವುದೇ ಥರದಲ್ಲಿ ಬಹುಮಾನವನ್ನು ಕೊಡಬೇಕು ಅಥವಾ ಆಶೀರ್ವದಿಸಬೇಕು ಅಂತ ನಾನು ದೇವರ ಆಜ್ಞೆಗಳನ್ನು even if I want to get a reward in eternity, ನಾನು ಈ ನಿತ್ಯತ್ವದಲ್ಲಿ ಒಂದು ಬಹುಮಾನ ಪಡ್ಕೊಂಡ್ರೂ ಪರವಾಗಿಲ್ಲ. there are some people who teach that if you are faithful then God will put you in the bride of Christ. ನೀವು ನಂಬಿಗಸ್ತರಾಗಿದ್ದರೆ ನಿಮಗೆ ದೇವರು ಆತನ ಮೊದಲಗತಿಯಾಗಿ ತಗೊಳ್ತಾನೆ ಅಂತ ಅಂದ್ಬಿಟ್ಟು ಕೆಲವರು ಬೋಧನೆ ಮಾಡ್ತಾರೆ. All this is legalism. ಅದೆಲ್ಲ ಒಂದು ಧರ್ಮಶಾಸ್ತ್ರ ನೀತಿಯಾಗಿದೆ. Many people think that they are free from the old covenant. They are not. ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಬಿಡಿಸಲ್ಪಟ್ಟಿದ್ದೀವಿ ಅಂತ, ಆದರೆ ಅದು ತಪ್ಪು. The only basis on which a person keeps the commandments under the new covenant is because he loves the Lord.
ಒಂದೇ ಒಂದು ಕಾರಣ, ಒಬ್ಬ ಮನುಷ್ಯ ದೇವರ ಆಜ್ಞೆಗಳನ್ನು ಪರಿಪಾಲಿಸ್ತಾನೆ, ದೇವರನ್ನ ಪ್ರೀತಿಸೋದ್ರಿಂದ ಅಂದರೆ ಅದೇ ಹೊಸ ಒಡಂಬಡಿಕೆ.